ಏನು ನಮ್ಮ ಮುಂದಿನ ಕಾರ್ಯಕ್ರಮ ಏನು ಇದರ ಬಗ್ಗೆ ವಿವರವಾಗಿ ನಮ್ಮ ಮುಂದೆ ಹೇಳಲಿದ್ದಾರೆ. ಬಿ.ಟಿ. ವೆಂಕಟೇಶ್ವರ ಅವರಿಗೆ ಇದರ ಬಗ್ಗೆ ವಿವರವಾಗಿ ಹೇಳಲಿದ್ದಾರೆ. ಅದರ ನಂತರ ನಮ್ಮ ಇನ್ನೊಂದು 50ನೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ನಮ್ಮ ಜರಾಡ್ ಅವರು ಕೂಡ ಮುಂದಿನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ಹೇಳಲಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಸ್ಥಿತಿ ಈ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಹೋರಾಟದ ಚಳುವಳಿಗಳು ಕೂಡ ಅದರ ಒಂದು ಹೊಡೆತ ಅದಕ್ಕೆ ಮೂಮೆಂಟ್ಗೆ ಬಿದ್ದಿದೆ. ಇವತ್ತು ಬಹುಪಾಲು ಮಾನವ ಹಕ್ಕುಗಳ ಹೋರಾಟದ ಆಕ್ಟಿವಿಸ್ಟ್ ಆಗಲಿ ಅಥವಾ ಸಂಘಟನೆಗಳಾಗಲಿ ಮೆಟ್ರೋಪಾಲಿಟನ್ ಕಾಸ್ಮೋಪಾಲಿಟನ್ ಸಿಟಿಗಳ ಕೇಂದ್ರಗಳಲ್ಲೇ ಉಳಿದುಕೊಂಡು ಹೋಗಿರುವಂಥ ಸ್ಥಿತಿ ಇದೆ. ನಾನು ಕಳೆದ ದಶಕಗಳಲ್ಲಿ ಮಾಡಿದ ಕೆಲಸವನ್ನು ದೆಹಲಿಯಲ್ಲಾಗಿರ್ಬೋದು, ಮುಂಬೈನಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಹೈದರಾಬಾದ್ಲಾಗಿರ್ಬೋದು, ಚೆನ್ನೈನಲ್ಲಾಗಿರ್ಬೋದು, ಎಲ್ಲಿ ನೋಡಿದ್ರು ಒಂದು ಸಿಟಿಗಳು, ದೊಡ್ಡ ಸಿಟಿಗಳಲ್ಲಿ ಮಾತ್ರ ಈ ಒಂದು ಚಳುವಳಿಯ ಭಾಗವಾಗಿ ಉಳಿದುಕೊಂಡಿರುವಂಥದ್ದು ಅನುಭವ. ಈ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಚಳುವಳಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥದ್ದು ಒಂದು ದಲಿತ ಸಂಘರ್ಷ ಸಮಿತಿ ಗ್ರಾಮಾಂತರ ಪ್ರದೇಶದಲ್ಲಿ, ಕರ್ನಾಟಕ ರೈತ ಸಂಘ, ರಾಜ್ಯ ರೈತ ಸಂಘ, ಇಂಥ ಸಂಘಟನೆಗಳಿವೆ. ಅವು ಸಾಕಷ್ಟು ಮಾನವ ಹಕ್ಕುಗಳ ಬಗ್ಗೆ ಕೆಲಸ ಮಾಡಿ, ರೈತ ಸಂಘನ ಬರೀ ರೈತ ಸಂಘದ ಬಗ್ಗೆ ಅಲ್ಲ, ಅದು ಸಾಕಷ್ಟು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡೋದು ಕೂಡ ಒಂದು ಸತ್ಯ. ದಲಿತ ಸಂಘರ್ಷ ಸಮಿತಿ ಬರೀ ದಲಿತ ಸಂಘರ್ಷ ಸಮಿತಿ ಮಾತ್ರ ಅದು. ಎಲ್ಲರಿಗೂ ನಮಸ್ಕಾರ. ನಾನು ಮೊಹಮ್ಮದ್ ಮುಯಿನ್, ಮೈಸೂರು. ನಾವು ಎಲ್ಲರೂ ನಾವು ಸೇರ್ಕೊಂಡು ಒಂದು ಟೀಮ್ ಮಾಡಿ ಏನು ಅನ್ಯಾಯ ಆಗ್ತಾ ಇದೆ ನಮ್ಮ ಒಕ್ಕೋರ್ಡಿಂದ ಇರ್ತಿ ಎಲ್ಲ ಹತ್ರಲ್ಲಿನೂ ಯಾವುದು ಕರಪ್ಷನ್ ಆಗುತ್ತೆ. ಪ್ಲೀಸ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಓಕೆ ನಮಸ್ತೆ, ನನ್ನ ಹೆಸರು ರಹಮತುಲ್ಲಾ ಶರೀಫ್ ಅಂತ. ನಾನು ಪೇಂಟರ್, ಮೈಸೂರು ಸೋಷಿಯಲ್ ವರ್ಕ್ ಮಾಡ್ಕೊಂಡಿದ್ದೀನಿ. ಮಾನವ ಹಕ್ಕು ಉಲ್ಲಂಘನೆಗಳಿಗೆ ಏನು ತಾವು ಹೋರಾಟ ಮಾಡ್ತಾ ಇದ್ದೀರಾ, ಇದರಲ್ಲಿ ನಾವು ಖುಷಿಯಾಗಿದ್ದೀವಿ. ಇದರಲ್ಲಿ ಭಾಗವಹಿಸಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡ್ತೀವಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾವೇದ್ ಮೊಹಮ್ಮದ್ ಖಲಂದರ್ ಶರೀಫ್, ಒಬ್ಬ ಸಾಮಾಜಿಕ ಹೋರಾಟಗಾರ, ಮೈಸೂರಿನ. ಎಲ್ಲರಿಗೂ ನಮಸ್ಕಾರ. ಎನ್ ಎಂ ಮೊಹಿಯುದ್ದೀನ್ ಅಲಿ ಖಾನ್, ಕೆಆರ್ ಮೊಹಲ್ಲಾ ನಿವಾಸ.